ಇದು ದಲಿತ ದೌರ್ಜನ್ಯ ತಡೆ ಕಾಯ್ದೆ ಮತ್ತು ಕೊಲೆ ಪ್ರಕರಣ ದಾಖಲಾಗಿದೆ. ಹೌದು ಹೌದು. ಆದ್ರೆ ಈಗ ತನಿಖೆ ಅದು ಡಿಎಸ್ಪಿ ಮಟ್ಟಕ್ಕೆ ಹೋಗಿದೆ. ಡಿವೈಎಸ್ ಮಟ್ಟಕ್ಕೆ ಹೋಗಿದೆ. ಯಾಕಂತ ಹೇಳಿದ್ರೆ ಗ್ರಾಮಾಂತರದಲ್ಲಿ SP ಲೆವೆಲ್ ಅಲ್ಲಿ ಬರುವಾಗ ಅದು ಡಿವೈಎಸ್ ತನಿಖೆ ಮಾಡುವಂತದ್ದು, ಸಿಟಿ ಲಿಮಿಟ್ಸ್ ಬರುವಾಗ ಅದು ಎಸಿಪಿ ತನಿಖೆ ಮಾಡ್ತಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಿಜವಾಗಿ ಹತ್ಯೆ ಮಾಡಿದಂತ ಆರೋಪಿಗಳು ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಾರೆ ಊರಲ್ಲಿ. ನಾವೇ ಹತ್ಯೆ ಮಾಡಿರುವಂತದ್ದು, ನಮ್ಮನ್ನು ಬೇಕಾದ್ರೆ ಯಾರಾದ್ರೂ ಅರೆಸ್ಟ್ ಮಾಡ್ಲಿ, ನಮ್ಮನ್ನು ಮುಟ್ಟುವರು ಯಾರಿದ್ದಾರೆ ಅಂತ ಹೇಳಿ ಎಲ್ಲ ಡಂಗುರ ಸಾರ್ತಾ ಇದ್ರು ಅಲ್ಲಿ ಶಿವಾಜಿಯಲ್ಲಿ. ಆದ್ರೂ ಕೂಡ ಅವರನ್ನ ಅರೆಸ್ಟ್ ಮಾಡ್ಲಿಲ್ಲ. ಇದು ಮತ್ತೆ ನಾವು ಸಂಘಟನೆಯವರೆಲ್ಲ ಸೇರಿಕೊಂಡು ನಮ್ಮ ಬೆಳ್ತಂಗಡಿ ನಮ್ಮ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ನಾವು ಮುತ್ತಿಗೆ ಹಾಕಿ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನಾವು ಅಲ್ಲಿ ಇದ್ದು, ಅಲ್ಲಿ ಎಲ್ಲ ಮಹಿಳೆಯರು ಮತ್ತೆ ಪುರುಷರೆಲ್ಲ ಇದ್ಕೊಂಡು ನಾವೆಲ್ಲ ಹೋರಾಟ ಮಾಡಿದ ನಂತರ ಠಾಣೆಯ ಮೇಲೆ ಒತ್ತಡ ಬಿದ್ದ ನಂತರ ಅವರನ್ನ ಮತ್ತೆ ಅರೆಸ್ಟ್ ಮಾಡ್ತಾರೆ. ಅವ್ರನ್ನ ಅದಕ್ಕೆ ಮುಂಚೆ ಅವರು ಅರೆಸ್ಟ್ ಮಾಡ್ಲಿಲ್ಲ. ಎಷ್ಟು ಸಮಯ ಅರೆಸ್ಟ್ ಮಾಡ್ಲಿಲ್ಲ? ಸಾಧಾರಣ 2 ವಾರ ಅವರನ್ನ ಬಿಟ್ಟಿದ್ರು. ಊರಲ್ಲೇ ಇದ್ರು. ಈ ದಿನದ ಮಧ್ಯೆ ಇವರು ಎಲ್ಲ ಆರೋಪಿಗಳು ಡಿವೈಎಸ್ಪಿ ಕಚೇರಿ ಬಂಟ್ವಾಳಕ್ಕೆ ಹೋಗಿ ಡಿವೈಎಸ್ಪಿ ಹತ್ರ ಮಾತಾಡಿ ಬಿಟ್ಟು ಅವರು ಡಿವೈಎಸ್ಪಿ ಅವರು ಇವರಿಗೆ ಚಾ ಕುಡಿಸ್ತಾರೆ. ಏನು ನಮ್ಮ ಮನೆಗೆ ನೆಂಟರು ಬಂದಾಗೆ ಚಾ ಕುಡಿಸಿ ಕಳಿಸ್ತಾರೆ ಅವರನ್ನ. ಅಲ್ಲಿ ಕೂಡ ಅರೆಸ್ಟ್ ಮಾಡ್ತಾ ಇಲ್ಲ ಅವರನ್ನ. ಅದನ್ನ ನಾವು ಪ್ರತಿಭಟನೆ ವೇಳೆ ನಾವು ಹೇಳಿದ್ದೇವೆ. ಆ ನಂತರ ಇವರು ಎಲ್ಲಿ ಹೋಗ್ತಾರೆ ಅಂತ ಹೇಳಿದ್ರೆ ಕೊಕ್ಕಡದಲ್ಲಿ ಹರೀಶ್ ಕುಮಾರ್ ಅವರಿಗೆ ಸೇರಿದಂತ ಒಂದು ಬಾರ್ ಇದೆ, ಈ ಬಾರಿಗೆ ಹೋಗ್ತಾರೆ. ಜಿಲ್ಲಾ ಕಾಂಗ್ರೆಸ್ ಹೌದು ಅವರಿಗೆ ಸೇರಿದ ಒಂದು ಬಾರ್ ಇದೆ. ಆ ಬಾರ್ಗೆ ಹೋಗಿ ಇವ್ರು ಚೆನ್ನಾಗಿ ಕುಡಿದು ಎಲ್ಲ ತಿಂದು ತೇಗಿ ಅವ್ರು ಸೆಲ್ಫಿ ತಗೊಳ್ತಾರೆ. ಯಾರು ರತೀಶ್ ಗೌಡ ನೋಡಿ ಸೆಲ್ಫಿ ತಗೊಂಡು ಈ ಸೆಲ್ಫಿ ಫೋಟೋದಲ್ಲಿ ಎಲ್ಲ ಆರೋಪಿಗಳಿದ್ದಾರೆ. ಎಲ್ಲ ಆರೋಪಿಗಳ ಫೋಟೋ ಅಲ್ಲಿ ನಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ ನಮ್ಗೆ. ಅಲ್ಲಿ ಎಲ್ಲ ಪಾರ್ಟಿ ಎಲ್ಲ ಮಾಡ್ಕೊಂಡು ಹೊರಗೆ ಬಂದು ಸ್ಟೇಟಸ್ ಅಲ್ಲಿ ಹಾಕ್ತಾರೆ. ನೋಡಿ ನಾವು ನಮ್ಮ ಅಂದ್ರೆ ಪರೋಕ್ಷವಾಗಿ ನಮ್ಮನ್ನು ಯಾರು ಮುಟ್ಟುವಂತಿಲ್ಲ, ನಾವೆಲ್ಲ ಈ ಕೃತ್ಯ ಮಾಡ್ಲಿಕ್ಕೆ ಇರುವವರೇ, ನಮ್ಮನ್ನು ಮುಟ್ಟಿದ್ರೆ ಈ ರೀತಿ ಆಗುತ್ತೆ ಅಂತ ಹೇಳಿ ಮುಂದೆ ಭಯದ ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೆ ಸ್ಟೇಟಸ್ ಅಲ್ಲಿ ಫೋಟೋ ಹಾಕಿ ಎಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಅವರು ಈ ರೀತಿ. ತದನಂತರ ಅವರ ಬಂಧನ ಹೇಗೆ ಆಗ್ತದೆ? ನಂತರ ನಾವು ಸಂಘಟನೆಯಿಂದ ಪ್ರತಿಭಟನೆ ಮಾಡಿದೆವು. ಪ್ರತಿಭಟನೆ ಮಾಡಿದಾಗ ಮಾನ್ಯ SP ಸಾಹೇಬರು ನಮಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಪ್ರತಿಭಟನೆಯನ್ನು ವಾಪಸ್ ತಗೊಳ್ಳಿ, ನಮ್ಮ ಕಚೇರಿಗೆ ಬನ್ನಿ, ನಿಮ್ಗೆ ಏನು ನ್ಯಾಯ ಸಿಗಬೇಕು ಅದನ್ನ ಎಲ್ಲವನ್ನು ಕೂಡ ನಾವು ಮಾಡ್ತೇವೆ ಪೊಲೀಸ್ ಇಲಾಖೆ ವತಿಯಿಂದ ಅಂತ ಹೇಳಿದಾಗ ನಾವು ರಾತ್ರಿ 10 ಗಂಟೆ ತನಕ ಪ್ರತಿಭಟನೆ ಮಾಡಿ ಮರುದಿವಸ ನಾವು SP ಕಚೇರಿಗೆ ಹೋಗಿ SP ಅವ್ರ ಮಾತನಾಡಿ ನೋಡಿ ಇದು ಪ್ರಾಥಮಿಕ ಹಂತದ ಹೋರಾಟ. SP ಅವರು ಅವಾಗ ರಿಶಂತ್ ಇದ್ರು. ಹೌದು, ಕರೆಕ್ಟ್, ಅವರಿದ್ರು. ಹಾಗಾಗಿ ಪ್ರಾಥಮಿಕ ಹಂತದ ಹೋರಾಟ. ಒಂದು ವೇಳೆ ನೀವು ಆರೋಪಿಗಳನ್ನು ಬಂಧನ ಮಾಡದಿದ್ದಲ್ಲಿ ಅಥವಾ ಅವರ ಮೇಲೆ ಆಕ್ಷನ್ ತಗೊಳ್ಳದೇ ಇದ್ದಲ್ಲಿ ನಾವು ಖಂಡಿತ ಮತ್ತೆ ನಾವು ಪೊಲೀಸ್ ಸ್ಟೇಷನ್ ಎದುರುಗಡೆ ಕೂರ್ತೇವೆ, ನಿಮ್ಮ ಕಚೇರಿ ಎದುರುಗಡೆ ಕೂರ್ತೇವೆ ಅಂತ ಹೇಳಿದ ನಂತರ ಈ ಪೊಲೀಸ್ನವರೆಲ್ಲ ಅದಕ್ಕೆ ಬೇಕಾದಂಥ ಬಂದೋಬಸ್ತ್ ಎಲ್ಲ ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಮತ್ತೆ ಅವರನ್ನು ಅರೆಸ್ಟ್ ಮಾಡುವಂತ ಪ್ರಸಂಗ ಎಲ್ಲ ನಡೆಯಿತು. 4 ಮಂದಿ ಕೂಡ ಅರೆಸ್ಟ್ ಆದ್ರು. ಇದು ನಾವು ಸಂಘಟನೆಯವರು ಒಂದು ಪ್ರತಿಭಟನೆ ಮಾಡಿ ಒತ್ತಡ ಹಾಕಿದ ಪರಿಣಾಮವಾಗಿ ಈ ರೀತಿ ಆಗಿರುವಂತದ್ದು. ಮತ್ತೆ ಪೊಲೀಸ್ನವರು ಅವರ ಇಷ್ಟ ಪ್ರಕಾರ ಅಥವಾ ಕಾನೂನು ರೀತಿಯಲ್ಲಿ ನಮ್ದು ಕರ್ತವ್ಯ ಅಂತ ಹೇಳಿ ಅವ್ರೇನ್ ಮಾಡ್ಲಿಲ್ಲ. ಇದು ನಮ್ಮ ಒತ್ತಡದಿಂದ ಮಾತ್ರ ಆಗಿರುವಂತದ್ದು ಈ ರೀತಿ. ಆರೋಪಿಗಳ ಬಂಧನದ ನಂತರ ಏನಾಯ್ತು? ಆರೋಪಿಗಳ ಬಂಧನ ನಂತರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕು. ಮತ್ತೆ ಅಲ್ಲಿ ನೋಡಿ, ಅಲ್ಲಿ ಎಲ್ಲಿವರೆ ಅಂತ ಹೇಳಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಯಾವ ರೀತಿ ಹೇಳುತ್ತೆ ಅದೇ ಪ್ರಕಾರ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಿತ್ತು. ಮಾನ್ಯ ಪ್ರತಾಪ್ ಸಿಂಗ್ ತೋರಟ್ರು ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಪೋಸ್ಟ್ ಮಾರ್ಟಮ್ ಇದ್ದಾಗೇನೆ ರಿಪೋರ್ಟ್ ಅವರೇ ಒಂದು ರಿಪೋರ್ಟ್ ಅಂತ ತಯಾರು ಮಾಡಿದ್ರು. ಆ ರಿಪೋರ್ಟ್ ನಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಶ್ರೀಧರ್ ಅವರ ಹೊಟ್ಟೆಗೆ ಅಲ್ಪ ಪ್ರಮಾಣದಲ್ಲಿ ವಿಷ ಹೋಗಿದೆ, ಲಿವರ್ ನಲ್ಲಿ ಸ್ವಲ್ಪ ಕಾಣ್ತಾ ಉಂಟು, ಸ್ವಲ್ಪ ಅನ್ನದ ಅಗುಳು ಉಂಟು, ಮತ್ತೆ ಸ್ವಲ್ಪ ವಿಷ ಉಂಟು ಅಂತ ಕಾಣಿಸ್ತದೆ. ಆದರೆ ಈ ವ್ಯಕ್ತಿ ಸಾಯ್ಲಿಕ್ಕೆ ಇದು ವಿಷಯ ಕಾರಣ ಅಲ್ಲ. ಇದು ವ್ಯಕ್ತಿ ಸಾಯ್ಲಿಕ್ಕೆ ಕಾರಣ ತಲೆಗೆ ಬಿದ್ದಂತ ಬಲವಾದ ಏಟ್ನಿಂದ ಬ್ಲಂಟ್ ಅಂಡ್ ಫೋರ್ಸ್ ನಿಂದ ಆಗಿರುವಂತದ್ದು. ಹರಿತವಲ್ಲದ ಆಯುಧದಿಂದ ಹೊಡೆದಿದ್ದಾರೆ ತಲೆ ಬ್ರೋಕನ್ ಆಗಿ ಹೊಡೆದು ಬ್ಲಡ್ ಕ್ಲಾಟ್ ಆಗಿ ಸತ್ತಿರುವಂತದ್ದು ಅಂತ ಬರೆದಿದ್ದಾರೆ. ಮತ್ತೆ ಮೇಲೆಲ್ಲ ಗಾಯದ ಪ್ರಮಾಣ ಉಂಟು, ಬೇರೆ ಬೇರೆ ಕಡೆ ಎಲ್ಲೆಲ್ಲ ಗಾಯ ಉಂಟು ಎಲ್ಲವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಎಲ್ಲ ಕೂಡ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈ ರೀತಿ ಹೇಳುತ್ತೆ. ಆದರೆ ನಮ್ಮ ಪ್ರತಾಪ್ ಸಿಂಗ್ ತೋರಟ್ರು ತನಿಖಾಧಿಕಾರಿ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಆರೋಪಿಗಳನ್ನ ಬಚಾವ್ ಮಾಡ್ಲಿಕ್ಕೋಸ್ಕರ ಇವರು ಬೇರೆ ರಿಪೋರ್ಟ್ ತಯಾರು ಮಾಡಿದ್ದಾರೆ. ಏನಂತ ಹೇಳಿದ್ರೆ ಇವನು ಸತ್ತು ಹೋಗಿರುವಂತದ್ದು ಏನಂತ ಹೇಳಿದ್ರೆ ವಿಷಪ್ರಾಶನ ಮಾಡಿದ್ದಾನೆ, ಇವನ್ನೇ ಆತ್ಮಹತ್ಯೆ ಮಾಡ್ಕೊಳ್ಳಿದ್ದಾನೆ ಅಂತ ಹೇಳಿ ರಿಪೋರ್ಟ್ ಬರೀತಾರೆ. ಬಹುಶಃ ನಾನೊಂದು ಹೇಳಬಲ್ಲೆ, ಈಗ ಓಪನ್ ಆಗಿ ಹೇಳಬಲ್ಲೆ, ಏನಂತ ಹೇಳಿದ್ರೆ ಯಾವುದೇ ಒಂದು ವ್ಯಕ್ತಿ ವಿಷಪ್ರಾಶನ ಮಾಡಿ ಸತ್ತು ಹೋದ್ರೆ ವಿದಿನ್ ಸೆಕೆಂಡ್ ನಲ್ಲಿ, ನಿಮಿಷದಲ್ಲಿ ಅವನ ಬಾಡಿ ಎಲ್ಲವೂ ಕೂಡ ವಿಷ ಆಗುತ್ತೆ, ಎಲ್ಲ ಬಾಡಿ ವಿಷ ಆಗುತ್ತೆ. ಅದರ ಹತ್ತಿರ ಯಾವುದೇ ಕ್ರಿಮಿ ಕೀಟ ಇರುವೆ ಯಾವ್ದು ಕೂಡ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವನ ಬಾಡಿಯಲ್ಲಿ
ಇವರ ಬಾಡಿ ಕೆಜಿ ಗಟ್ಟಲೆ ಇರಬೇಕು, ಇಡೀ ಬಾಡಿ ಫುಡ್ ನನ್ನ ಹತ್ರ ಫೋಟೋ ಉಂಟು, ಅದರದ್ದು ಫೋಟೋ ಉಂಟು. ಹಾಗಾಗಿ ಎಲ್ಲ ಇರುವೆತ್ತು. ಇವರು ಏನು ಮಾಡಿದೆ ಅಂತ ಹೇಳಿದ್ರೆ, ಪ್ರತಾಪ್ ಸಿಂಗ್ ತೊರಟ್ ಅವರು ಇವನ್ ವಿಷ ಪ್ರಾಶನ ಮಾಡಿ ಸತ್ತೋಗ ಅಂತ ಹೇಳಿ ಸುಳ್ಳು ವರದಿಯನ್ನು ಕೋರ್ಟಿಗೆ ಕೊಟ್ಟಿದ್ದಾರೆ. ಇಲ್ಲಿ ಏನಂತ ಹೇಳಿದ್ರೆ, ಇವರು ಈ ಆರೋಪಿಗಳನ್ನ ಬಚಾವ್ ಮಾಡ್ಲಿಕ್ಕೋಸ್ಕರ ಪ್ರತಾಪ್ ಸಿಂಗ್ ತೊರಟ್ ರವರು ಮತ್ತೆ ಬೆಳ್ತಂಗಡಿಯ ಶಾಸಕರನ್ನ ಓಲೈಸಲಿಕ್ಕೆ, ಅಂದ್ರೆ ಹರೀಶ್ ಪೂಜಾರನ್ನ ಓಲೈಸಲಿಕ್ಕೆ, ಅಂದ್ರೆ ಪ್ರತಾಪ್ ಸಿಂಗ್ ತೊರಟ್ ರವರಿಗೆ ಒಂದು ಚಿನ್ನದ ಪದಕ ಸಿಕ್ಕಿತ್ತು ಮುಖ್ಯಮಂತ್ರಿಗಳ. ಈ ಚಿನ್ನದ ಪದಕ ಸಿಗ್ಲಿಕ್ಕೆ ಬೆಳ್ತಂಗಡಿ ಶಾಸಕರ ಒಂದು ಶಿಫಾರಸು ಮುಖ್ಯವಾಗಿತ್ತು. ಹಾಗಾಗಿ ಅವರ ಒಂದು ಋಣ ಇವರ ಮೇಲಿತ್ತು. ಆ ಋಣವನ್ನ ತೀರಿಸಲಿಕ್ಕೆ ಈ ಸಲ MLA ಅವರು ಹೇಳಿರುವಾಗ ಇವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಆರೋಪಿಗಳನ್ನು ಬಚಾವ್ ಮಾಡಲಿಕ್ಕೆ ಎಲ್ಲಾ ರೀತಿಯ ಸರ್ಕಸ್ ಮಾಡಿದ್ದಾರೆ. ಮಾನ್ಯ ನ್ಯಾಯಾಲಯಕ್ಕೆ ಅವರು ನಿವೇದನೆ ಮಾಡಿದ್ದಾರೆ. ಅಂದ್ರೆ 302 ಮತ್ತು 396 ಕಲಮನ್ನು ತೆಗಿಬೇಕು, ಇವನು ಆತ್ಮಹತ್ಯೆ ಮಾಡಿ ಸತ್ತಿರುವಂತದ್ದು, ಇಲ್ಲಿ ಯಾರು ಕೂಡ ಹತ್ಯೆ ಮಾಡಿಲ್ಲ ಅಂತ ಹೇಳಿ ಕೋರ್ಟ್ಗೆ ಕೊಡ್ತಾರೆ. ಕೋರ್ಟ್ನಲ್ಲಿ 302 ಅಂತ ಹೇಳಿದ್ರೆ ಕೊಲೆ, 395 ಅಂದ್ರೆ ದರೋಡೆ. ಹಾಗಾಗಿ ಈ ದರೋಡೆ ಪ್ರಕರಣ ಮತ್ತು ಹತ್ಯೆ ಪ್ರಕರಣವನ್ನು ಕೈ ಬಿಡ್ಬೇಕಂತ ಹೇಳಿ ನಿವೇದನೆ ಸಲ್ಲಿಸ್ತಾರೆ ಕೋರ್ಟಿಗೆ. ಈ ನಿವೇದನೆ ಸಲ್ಲಿಸುವಾಗ ಮಾನ್ಯ ನ್ಯಾಯಾಲಯ ಅದನ್ನು ಗಮನಿಸಿತ್ತು. ಮತ್ತೆ ಅದರ ಬಗ್ಗೆ ಹಿಯರಿಂಗ್ ಆಯಿತು. ಹಿಯರಿಂಗ್ ಎಲ್ಲ ಆದ ನಂತರ, ವಾದ ವಿವಾದ ಆದ ನಂತರ ನಮ್ಮ ನ್ಯಾಯಾಧೀಶರು, ನಮ್ಮ ವಕೀಲರು ಕೂಡ ಅದಕ್ಕೆ ಸಮರ್ಪಕ ದಾಖಲೆಯನ್ನೆಲ್ಲ ಇಟ್ಟು ನೋಡಿ, ಎಲ್ಲಿವರೆಗೆ ಅಂತ ಹೇಳಿದ್ರೆ, ಇವರು ಅಲ್ಲಿ ಹತ್ಯೆ ಆದ ನಂತರ ಫೋಟೋ ಎಲ್ಲ ತೆಗೆದ್ರು. ಆ ಫೋಟೋದಲ್ಲಿರುವಂಥ ಯಾವ ದಾಖಲೆ ನೋಡಿ, ಆ ಬಾಡಿಯ ಮೇಲ್ಗಡೆ ಇರುವೆ ಮುತ್ತಿಕೊಂಡಂಥದ್ದು, ಮತ್ತೆ ಬಾಡಿಯ ಮೇಲೆಲ್ಲ ಗಾಯ ಆಗಿರುವಂಥದ್ದು, ಮತ್ತೆ ಈ FSL ಅವರು ಬಂದಿರುವಂಥದ್ದು ಎಲ್ಲ, ಮತ್ತೆ ಅಲ್ಲಿ ಬಿಟ್ಟು ಹೋದಂಥ ಶಾಲು, ಮತ್ತೆ ತಲೆಗಟ್ಟುವಂಥ ಕ್ಯಾಮರಾ ಇದೆ, ಲೈಟ್ ಇದೆ, ಅದೆಲ್ಲ ಕೂಡ ಬಿಟ್ಟು ಹೋಗಿದ್ದಾರೆ. ಅಲ್ಲಿ ಆರೋಪಿಗಳು ಬಿಟ್ಟು ಹೋಗಿದ್ದಾರೆ. ರಾತ್ರಿ ಹೊತ್ತು ಬೆಳಕಿಲ್ಲ ಅಂತ ಹೇಳಿ ತಲೆಗೆಲ್ಲ ಇದು ಕಟ್ಟಿ ಬಂದಿದ್ದಾರೆ. ಅದನ್ನು ಬಿಟ್ಟು ಎಲ್ಲವನ್ನು ಕೂಡ ನಾವು ಕೋರ್ಟಿಗೆ ಸಲ್ಲಿಸಿದ ನಂತರ ನ್ಯಾಯಾಧೀಶರಲ್ಲಿ ಗಮನಿಸಿ ಜಜ್ಮೆಂಟ್ ಕೊಡ್ತಾರೆ. ಯಾರು ನಮ್ಮ ಪ್ರತಾಪ್ ಸಿಂಗ್ ತೊರಟ್ ರವರು ಸಲ್ಲಿಸಿದಂತ ಏನು ನಿವೇದನೆ ಏನಿದೆ ಅದನ್ನು ರಿಜೆಕ್ಟ್ ಮಾಡಿ ಮಾನ್ಯ SP ಸಾಹೇಬರಿಗೆ ಆದೇಶವನ್ನ ಕಳಿಸ್ತಾರೆ, ನ್ಯಾಯಾಲಯ ಕಳಿಸಿ ನೋಡಿ, ನಿಮ್ಮ ತನಿಖಾಧಿಕಾರಿ ಪ್ರತಾಪ್ ಸಿಂಗ್ ತೊರಟ್ ರವರು ತಪ್ಪು ಮಾಡಿದ್ದಾರೆ, ನಮ್ಮ ಈ ಒಂದು ಹತ್ಯೆ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಮಾಡಿದ್ದಾರೆ, ಒಂದು ಕೋರ್ಟಿಗೆ ನಿವೇದನೆ ಕೊಡುವಾಗ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಇದರಲ್ಲಿ ನಿಜವಾಗಿ ಕೂಡ ಅವರು ಕರ್ತವ್ಯ ಲೋಪ ಮಾಡಿದ್ದಾರೆ, ನೀವು ಸರಿ ಮಾಡ್ಬೇಕಂತ ಹೇಳಿ ಮಾನ್ಯ SP ಅವರಿಗೆ ಡೈರೆಕ್ಟ್ ಆಗಿ ಕೋರ್ಟ್ನಿಂದ ಆದೇಶ ಹೋಗಿದೆ. ಆನಂತರ ನಾವು ಕೂಡ SP ಅವರನ್ನು ಕಂಡು ನಾವು ಹೇಳಿದ್ದೇವೆ ಈ ರೀತಿ ಆಗಿದೆ ಅಂತ ಹೇಳಿ. ನಂತರ ಪ್ರತಾಪ್ ಸಿಂಗ್ ತೊರಟ್ ಅವರನ್ನು ಬದಲು ಮಾಡಿ ಡಾಕ್ಟರ್ ಗಾನಾ ಅಂತ ಹೇಳಿ ಪುತ್ತೂರು SP ಅವರನ್ನ ನಿಯೋಜನೆ ಮಾಡಿದ್ರು. ಅವರು ಕೂಡ ಹಾಗೆ, ಇವರು ಹೋದ ದಾರಿಯಲ್ಲಿ ಅವರು ಕೂಡ ಹೋದ್ರು. ಎಲ್ಲ ಕಾಕಿಗಳೆಲ್ಲ ಒಟ್ಟಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಮತ್ತೆ ಪ್ರತಾಪ್ ಸಿಂಗ್ ತೊರಟ್ ಅವರನ್ನು ಬಚಾವ್ ಮಾಡಲಿಕ್ಕೆ ಇದರಲ್ಲಿ, ಅಂದ್ರೆ ಪ್ರತಾಪ್ ಸಿಂಗ್ ತೊರಟ್ ಅವರು ತಪ್ಪು ಮಾಡಿದ್ದಾರೆ, ಅದನ್ನ ಸರಿ ಮಾಡ್ಲಿಕ್ಕೆ ಹೋದ್ರೆ ಪ್ರತಾಪ್ ಸಿಂಗ್ ತೊರಟ್ ಅವರಿಗೆ ತೊಂದರೆ ಆಗ್ತದೆ, ಇಬ್ರು ಕೂಡ ಡಿಸ್ಮಿಸ್ ಆಗ್ತಾರೆ ಇದರಲ್ಲಿ ಅಂತ ಹೇಳಿ ಇವರೇನು ಮಾಡಿದ್ರು, ಪ್ರತಾಪ್ ಸಿಂಗ್ ತೊರಟ್ ಅವರನ್ನು ಬಚಾವ್ ಮಾಡಿದ್ರು. ಆನಂತರ ಅವರು ಹೋದ ದಾರಿಯಲ್ಲಿ ಇವರು ಕೂಡ ಹೋದ್ರು. ಆವಾಗ ನಾವು ಸರ್ಕಾರಕ್ಕೆ ಮತ್ತೆ ಒತ್ತಾಯ ಮಾಡಿದ್ದೇವೆ, ಡಾಕ್ಟರ್ ಗಾನಾ ಕೂಡ ತಪ್ಪು ಮಾಡ್ತಾ ಇದ್ದಾರೆ. ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಯಾರು ದೂರದಾರ ಹರೀಶ್ ಮುಗೇರ್ ಇದ್ದಾರೆ, ಈ ಹರೀಶ್ ಮುಗೇರ್ ಅವರನ್ನು ಬೆದರಿಸುವಂತದ್ದು, ಅವರ ಮೇಲೆ ಗೊಬೆಗುರಿಸುವಂತದ್ದು, ಮತ್ತೆ ಹರೀಶ್ ಮುಗೇರ್ ಅವರೇ ಹತ್ಯೆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಮ್ಮ ರೀತಿಯಲ್ಲಿ ಅವರನ್ನು ಬಿಂಬಿಸುವಂತದ್ದು, ಈ ರೀತಿಯಲ್ಲಿ ಪ್ಲಾನ್ ಮಾಡ್ಲಿಕ್ಕೆಲ್ಲ ಹೋದಾಗ ನಮ್ಗೆ ಇಬ್ಬರದ್ದು ಕೂಡ ನಾಡಿ ನಮಗೆ ಸರಿಯಾಗಿ ಕಾಣಲಿಲ್ಲ. ಹಾಗಾಗಿ ನಾವು ಮತ್ತೆ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಮತ್ತೆ ನಾವು ಸರ್ಕಾರಕ್ಕೆ ಹೋಗಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡಿದ ನಂತರವಾಗಿ ಇದರಲ್ಲಿ ನಾವು ಹೇಳ್ಬೇಕಾದ್ರೆ ಮಾನ್ಯ ವಸಂತ ಬಂಗೇರ್ ಅವರು ನಮಗೆ ಸಹಾಯ ಮಾಡಿದ್ದಾರೆ ಸಂಘಟನೆಯವರಿಗೆ. ಅಂದ್ರೆ ಮುಖ್ಯಮಂತ್ರಿ ಅವರ ನೇರವಾಗಿ ಕಾಣಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ಯಾಕಂತ ಹೇಳಿದ್ರೆ ಅವರ ಬಿಸಿ ಶೆಡ್ಯೂಲ್. ಹಾಗಾಗಿ ನಮಗೆ ವಸಂತ ಬಂಗೇರ್ ಅವರ ಮೂಲಕ ಮುಖ್ಯಮಂತ್ರಿ ಅವರ ಒಂದು ಅಪಾಯಿಂಟ್ಮೆಂಟ್ ಸಿಕ್ಕಿ ಆನಂತರ ಮುಖ್ಯಮಂತ್ರಿ ಅವರ ಹತ್ರ ಮಾತನಾಡಿ ಅವರು COD ತನಿಖೆ ಕೊಟ್ಟರು. COD ತನಿಖೆ ಕೂಡ ಬಂತು. ಇಲ್ಲಿ COD ಬಂದಾಗಲೂ ಕೂಡ COD ಕೂಡ ಸರಿಯಾದ ದಿಕ್ಕಿನಲ್ಲಿ ತನಿಖೆ ಮಾಡಲಿಲ್ಲ. ಅವರು ಕೂಡ ಇವರೇ ಹೋದ ದಾರಿಯಲ್ಲಿ ಅವರು ಕೂಡ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗ ನಮ್ಗೆ ಗೊತ್ತಾಯ್ತು, ನಾವು ನ್ಯಾಯಾಲಯಕ್ಕೆ ರಿಟ್ ಪಿಟಿಷನ್ ಹಾಕಿದೆವು. ನ್ಯಾಯಾಲಯಕ್ಕೆ ರಿಟ್ ಪಿಟಿಷನ್ ಹಾಕಿ ನ್ಯಾಯಾಲಯಕ್ಕೆ ವಾದ ವಿವಾದವನ್ನು ಆಲಿಸಿ ನಂತರ ಈಗ ರಾಜ್ಯ ಸರ್ಕಾರ ಏನಾಗಿದೆ ಅಂತ ಹೇಳಿದ್ರೆ, ಸರ್ಕಾರಕ್ಕೆ ಒಂದು ಸೂಕ್ತವಾದಂಥ ಒಂದು ನಿರ್ದೇಶನ ಕೊಟ್ಟಿತ್ತು, SIT ತನಿಖೆಗೆ ಕೊಡಬೇಕಂತ ಹೇಳಿ. ಈಗ ಮೊನ್ನೆ 20ನೇ ತಾರೀಕಿಗೆ SIT ತನಿಖೆಗೆ ಆದೇಶ ಮಾಡಿದೆ. ಹಾಗಾಗಿ ಈ ಆದೇಶವನ್ನ ನಾವು DSS ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅದು ಎಲ್ಲ ಸಂಘಟನೆಗಳು ನಾವು ಅದನ್ನು ಸ್ವಾಗತ ಮಾಡ್ತೇವೆ, ನಾವು ಹೋಗಿರುವಂಥ. ಹಾಗಾಗಿ ನಾವೊಂದು ಹೇಳುವಂಥದ್ದು, ಈ ಸಲ ಆದರೂ ಕೂಡ ಒಂದು ನಿಷ್ಪಕ್ಷಪಾತ ಅಂತ ತನಿಖೆ ಆಗಬೇಕು, ಆರೋಪಿಗಳನ್ನು ಬಂಧನ ಮಾಡಬೇಕು, ಮತ್ತೆ ಅವರ ಜಾಮೀನನ್ನು ರದ್ದು ಮಾಡಬೇಕು. ಯಾಕಂತ ಹೇಳಿದ್ರೆ ಒಮ್ಮೆ ಕೊಟ್ಟಿರುವಂಥ ಜಾಮೀನು ಅದನ್ನು ರದ್ದು ಮಾಡಬೇಕು, ಅವ್ರು ರದ್ದು ಮಾಡಿ ಮತ್ತೆ ಅವರನ್ನು ಬಂಧನ ಮಾಡಬೇಕು, ಸೂಕ್ತ ದಿಕ್ಕಿನಲ್ಲಿ ತನಿಖೆಯನ್ನು ಮಾಡಬೇಕನ್ನುವಂಥದ್ದು ನಮ್ಮದು ಆಗ್ರಹ ಇದೆ. ನೋಡಿ, ಆರೋಪಿಗಳಿಗೆ ಜಾಮೀನು ಆಗುವಂಥ ಸಂದರ್ಭದಲ್ಲಿ ಜಾಮೀನು ಅಪ್ಲಿಕೇಶನ್ ಹಾಕಿದ್ರಲ್ಲ, ಆಗ ತನಿಖಾಧಿಕಾರಿಗಳು ಆಕ್ಷೇಪಣೆ ಸಲ್ಲಿಸಲಿಲ್ಲ.
ತನಿಖಾಧಿಕಾರಿ ಅದೇ ಅವರೇ ಆಕ್ಷೇಪಣೆ ಸಲ್ಲಿಸಿರುವಂಥದ್ದು. ತನಿಖಾಧಿಕಾರಿ ಅವರು ಕೊಟ್ಟಿರುವಂತಹ ಆಕ್ಷೇಪಣೆಯಲ್ಲಿ ಇದೇ ಹೇಳುವಂಥದ್ದು. ಏನಂತ ಹೇಳಿದ್ರೆ, ಈ ವ್ಯಕ್ತಿ ಶ್ರೀಧರ ಅನ್ನುವಂಥ ವ್ಯಕ್ತಿ ಇವನನ್ನ ಕೊಲ್ಲಿದ್ದಲ್ಲ, ಯಾರಾದ್ರೂ ಕೊಂದದ್ದಲ್ಲ, ಇವನು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿರುವಂಥದ್ದು ಅಂತ ಹೇಳಿ ಇವರು ಕೋರ್ಟಿಗೆ ಅವರು ನಿವೇದನೆಯನ್ನು ಕೊಡ್ತಾರೆ. ನಾವು ಕೂಡ ಒಂದು ವಕೀಲರನ್ನ ನೇಮಿಸಿ, ನಾವು ಕೂಡ ಸಂಘಟನೆ ವತಿಯಿಂದ ಒಂದು ವಕೀಲರನ್ನ ನೇಮಿಸಿ ನಾವು ಕೂಡ ಅದಕ್ಕೆ ಸೂಕ್ತವಾದಂತಹ ಉತ್ತರವನ್ನು ನಾವು ಕೂಡ ಕೊಟ್ಟೆವು. ನಾನು ಕೂಡ ಒಂದು ರಾತ್ರಿ ಹಗಲು ಅದರ ಹಿಂದುಗಡೆ ಬರೆಯುವಂಥದ್ದು ಅಥವಾ ಡಾಕ್ಯುಮೆಂಟ್ ಅನ್ನ ಹೊಂದಾಣಿಕೆ ಮಾಡೋದು ಎಲ್ಲವನ್ನು ಮಾಡಿ ನಾವು ಕೂಡ ಕಾನೂನು ರೀತಿಯಲ್ಲಿ ನಾವು ಕೂಡ ಹೋರಾಟ ಮಾಡಿದ ಫಲವಾಗಿ ಅವತ್ತು ಅವರು ಏನು ಕೋರ್ಟಿಗೆ ನಿವೇದನೆ ಕೊಟ್ಟಿದ್ದಾರೆ, ಆಕ್ಷೇಪಣೆ ಸಲ್ಲಿಸಿದ್ದಾರೆ, ಆ ಆಕ್ಷೇಪಣೆಯನ್ನ ಕೋರ್ಟಿಗೆ ರದ್ದು ಮಾಡ್ಲಿಕ್ಕೆ ಕಾರಣ ಆಯ್ತು. ನಾವು ಕೂಡ ಸಂಘಟನೆ ವತಿಯಿಂದ ಕೆಲಸ ಮಾಡಿದ್ದರಿಂದ ಇದೊಂದು ಅವರದ್ದು ಏನು ಆಕ್ಷೇಪಣೆ ಅದು ರಿಜೆಕ್ಟ್ ಆಯ್ತು ಕೋರ್ಟ್ನಲ್ಲಿ. ರಿಜೆಕ್ಟ್ ಆಗಿ ನೋಡಿ ಇವರು 302 ಮತ್ತು 396 ಕಲಮನ್ನ ರದ್ದು ಮಾಡ್ಲಿಕ್ಕೆ ಕೋರ್ಟ್ನಲ್ಲಿ ಕೇಳಿದ್ದಾರೆ. ರದ್ದು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಜಡ್ಜಿರವರು ಹೇಳಿದ್ದಾರೆ. ನಂತರ ಮತ್ತೆ SP ಅವರಿಗೆ ಅವರು ಹೇಳಿರುವಂತದ್ದು, ನೋಡಿ ನಿಮ್ಮ ತನಿಖಾಧಿಕಾರಿ ತಪ್ಪು ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿ. ಹಾಗೆ ಅಂದ್ರೆ ಎಷ್ಟು ಸಮಯದ ನಂತರ ಅವರಿಗೆ ಜಾಮೀನು ಆಯ್ತು? ಜಾಮೀನು ಅಂದ್ರೆ ಅವರಿಗೆ ಒಂದು 4 ತಿಂಗಳ ನಂತರ ಜಾಮೀನು ಆಯ್ತು. ಚಾರ್ಜ್ ಶೀಟ್ ಎಲ್ಲ ಹಾಕಿದ ಮೇಲೆ? ಚಾರ್ಜ್ ಶೀಟ್ ಹಾಕಿದ ಮೇಲೆ. ಹೌದು. ಜಾಮೀನು ಆದ ನಂತರ ನೀವು ಅಬ್ಜೆಕ್ಷನ್ ಏನಾದ್ರು ಹಾಕಿದ್ರಾ? ಜಾಮೀನು ಆದ ನಂತರ ನಾವು ಹೈಕೋರ್ಟ್ ನಲ್ಲಿ ರಿಟ್ ಹಾಕಿದ್ದೇವಲ್ಲ, ನಾವು ಹೈಕೋರ್ಟ್ ನಲ್ಲಿ ನೋಡ್ತಿದ್ದೇವೆ. ಇಲ್ಲಿ ಒಂದು ಹಂತದಲ್ಲಿ ಮುಗೀತು, ನಾವು ಹೈಕೋರ್ಟ್ ನಲ್ಲಿ ಅದನ್ನ ರಿಟ್ ಹಾಕಿ ಅಲ್ಲಿ ನಾವು ಫಾಲೋಅಪ್ ಮಾಡ್ತಿದ್ದೇವೆ ನಾವು. ಹಾಗಾಗಿ ಈಗ ಶ್ರೀಧರ್ ಅವರ ಹತ್ಯೆಗೆ ಬೇರೆ ಕಾರಣಗಳೇ ಇಲ್ಲ. ಶ್ರೀಧರರ ಹತ್ಯೆಗೆ ಬೇರೆ ಕಾರಣವೇ ಇಲ್ಲ, ಯಾವುದೇ ಕಾರಣ ಇಲ್ಲ. ಮೂಲತಃ ಆಗಿರುವಂತದ್ದು ಒಂದು ಹೆಣ್ಣಿನ ಕತೆ. ಹಾಗೆ ಇವನಿಗೆ ಮದುವೆ ಫಿಕ್ಸ್ ಆಗಿತ್ತು. ಮದುವೆ ಫಿಕ್ಸ್ ಆದ ನಂತರ ಈ ಹುಡುಗಿಯನ್ನ ಮದುವೆ ಆದ ನಂತರ ಅವನು ಊರಿಗೆ ಕರ್ಕೊಂಡು ಹೋಗ್ತಾನೆ. ಊರಿಗೆ ಹೋದ ನಂತರ ನಮಗೆ ಒಂದು ಕೆಲಸ ಹಾಲು ಕಡಿಮೆ ಆಗ್ತದೆ, ಮತ್ತೆ ಬೇರೆ ಇಂಟೆನ್ಷನ್ ಕೂಡ ಇದೆ ಅನ್ನುವಂಥದ್ದು ಗುಮಾನಿ ಇದೆ. ಏನಂತ ಹೇಳಿದ್ರೆ, ಈ 4 ಮಂದಿ ಆರೋಪಿಗಳ ವೈಯಕ್ತಿಕವಾದ ನಡವಳಿಕೆ ಸರಿ ಇಲ್ಲ. ಅಂದ್ರೆ ಯಾರೆಲ್ಲ ಕಾರ್ಮಿಕರು ಕೆಲಸಕ್ಕೆ ಬರ್ತಾರೆ ಹೆಂಗಸರು, ಅವರನ್ನೆಲ್ಲವನ್ನು ಕೂಡ ಬಳಸುವಂತದ್ದು, ಅವರ ದುರುಪಯೋಗ ಪಡಿಸುವಂತ ಒಂದು ಜಾಲ ಇದೆ ಅಂತ ಹೇಳಿ ನಮ್ಗೆ ಅದು ಅಲ್ಲಿಗೆ ಒಂದು ಕಡೆಯಿಂದ ನಮಗೆ ತಿಳಿದು ಬಂತು. ಮತ್ತೊಂದು ಏನಂತ ಹೇಳಿದ್ರೆ, ಅಲ್ಲಿ ಹೇಳ್ಬೇಕಾದ್ರೆ ಕುರುಂಜ ಅಂತ ಕಾಲೋನಿ ಇದೆ, ಅಲ್ಲಿ ಇರುವಂತದ್ದು SC/ST ಗಳು. ಕುರುಂಜ ಅಂತ ಕಾಲೋನಿ ಹತ್ತಿರವೇ ಒಂದು 100 ಮೀಟರ್ ಅಂತರದಲ್ಲಿ ಒಂದು ಶರಾಬ್ ಅಂಗಡಿ ಇದೆ, ಶೇಂದಿ ಅಂಗಡಿ. ಎಲ್ಲ ಮಹಿಳೆಯರು ಅಥವಾ ಈ ಪುರುಷರು ಕೆಲಸ ಮಾಡಿದ ನಂತರ ಕೆಲವರೆಲ್ಲ ಅಲ್ಲಿ ಶೇಂದಿ ಕುಡ್ಲಿಕ್ಕೆ ಬರ್ತಾರೆ. ಶೇಂದಿ ಕುಡ್ಲಿಕ್ಕೆ ಬಂದಾಗ ಕೆಲವರಿಗೆಲ್ಲ ಇವರು ಏನ್ ಮಾಡ್ತಾರೆ ಅಂತ ಹೇಳಿ ಶೇಂದಿ ಕುಡ್ಲಿಕ್ಕೆ ಕೊಟ್ಟು ಅಮಲು ಬರುವಾಗೆ ಮಾಡಿ, ಅಮಲು ಬಂದ ನಂತರ ಅವರು ಅಲ್ಲಿ ಏನಾದ್ರು ಬಿದ್ದಿದ್ರೆ ಅವರ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡುವಂತ ಘಟನೆ ನಮ್ಗೆ ಬಂದಿದೆ. ಒಂದು ಹೆಸರೇ ಹೇಳದೆ ನಾನು ಹೇಳ್ಬಹುದು, ಒಂದು ಮಹಿಳೆಯ ಮೇಲೆ ಒಂದು ಸಾಮೂಹಿಕ ಅತ್ಯಾಚಾರ ಕೂಡ ಆಗಿತ್ತು ಅಲ್ಲಿ, ಅದೇ ಪಕ್ಕದ ಹೆಂಗಸರು. ಅದು ಇಲ್ಲಿವರೆಗೆ ಕೂಡ ಬೆಳಕಿಗೆ ಬಂದಿಲ್ಲ. ಮತ್ತೆ ಅಲ್ಲಿ ಶೇಂದಿಗೆ CH ಪೌಡರ್ ಗೊತ್ತು ನಿಮ್ಗೆ, ಕ್ಲೋರಾಹೈಡ್ರೇಟ್, ಅದನ್ನ ಮಿಕ್ಸ್ ಮಾಡುವಂತದ್ದು. ಎಷ್ಟೋ ಮಂದಿ ಅಲ್ಲಿ ಹುಡುಗರೆಲ್ಲ ಸಣ್ಣ ಪ್ರಾಯದವರೇ ಶೇಂದಿ ಕುಡಿದು ಕಿಡ್ನಿ ಫೇಲಿಯರ್ ಆಗಿ ಸತ್ತು ಹೋಗಿರುವಂತದ್ದು ಬಹಳಷ್ಟು ಘಟನೆ ಇದೆ ಅಲ್ಲಿ. ಹಾಗಾಗಿ ಇದೆಲ್ಲ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ.